ರಾಮಾಂಜನಪ್ಪ ಅಂತೇಳಿ. ನಮ್ಮದು ಬಂದು ಬಡವನಹಳ್ಳಿ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ಮೇ 15ಕ್ಕೆ ಜೈಹೋ ವೆರೈಟಿ, ನಾಟಿ ವೆರೈಟಿನ ನಾಟಿ ಮಾಡಿದ್ವಿ. ನಾಟಿ ಮಾಡಿ ಒಂದು 2 ಸಲ ಸ್ಪ್ರೇ ಕೊಟ್ಟಾಗ ಸ್ಟಾರ್ಟಿಂಗೇ ಮುದುರು ಬಂದ್ಬಿಡ್ತು. 11 ದಿವಸಕ್ಕೆ ಎಲ್ಲ ಬಂದು ರೈತರು ಇಲ್ಲ ಆಗಲ್ಲ ಇದನ್ನ ತೆಗೆದುಬಿಡು ಅಂತೇಳಿ ಅಂದರು. ಅಂದಾಗ ಆಯಿತು ಅಂತ ಹೇಳ್ಬಿಟ್ಟು ತಗೊಂಡೋಗಿ ರಾಘವೇಂದ್ರ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ರಾಘವೇಂದ್ರ ಅಣ್ಣವ್ರು ಇಲ್ಲ ಇದು ಏನು ಸಮಸ್ಯೆ ಆಗಲ್ಲ, ನಾನು ಔಷಧಿ ಕೊಡ್ತೀನಿ, ನೀವು ಸ್ಪ್ರೇ ಮಾಡು ಕಂಟಿನ್ಯೂಸ್ ಆಗಿ ಅಂತೇಳಿ 3 ಸ್ಪ್ರೇ ಕೊಟ್ಟರು. 3 ಸ್ಪ್ರೇ ಕೊಟ್ಟಾಗ ಇವತ್ತು ಒಳ್ಳೆ ಬೆಳೆ ಚೆನ್ನಾಗಿ ಬಂದಿದೆ. ಇವತ್ತು ಸೆಕೆಂಡ್ ಇದು ಕೀಳ್ತಾ ಇದ್ದೀವಿ. ಇದು ಡಾಕ್ಟರ್ ರಾಘವೇಂದ್ರ, ಏನೇನು ಸಮಸ್ಯೆಗಳು ಮುಖ್ಯವಾಗಿ ಇಲ್ಲಿ ಕಂಡು ಬಂದಿದ್ದು, ಅದಕ್ಕೆ ಏನು ಪರಿಣಾಮ, ಏನು ರೆಮಿಡಿ ಮಾಹಿತಿ ಸ್ವಲ್ಪ ಮುಖ್ಯವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾಟಿ ಮಾಡ್ತಕ್ಕಂಥ ಟೊಮೆಟೊಗೆ ಮುಖ್ಯವಾಗಿ ಬಾಧಿಸ್ತಕ್ಕಂಥ ಕೀಟಗಳಂತಂದ್ರೆ ಒಂದು ವೈಟ್ ಫ್ಲೈ ಮತ್ತು ತಿರುಗಿ ಜಾಸ್ತಿ ಮತ್ತು ತಿರುಗಿ ಅದ್ರ ಜೊತೆ ಕ್ರಿಪ್ಸ್ ಕೂಡ ಇರ್ತದೆ. ಸೊ ರೈತರು ಇದನ್ನ ಕರೆಕ್ಟಾಗಿ ನಾಟಿ ಮಾಡಿದ ಹಂತದಿಂದ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ಗಿಡ ಈ ಥರ ಏನು ರೋಗ ಇಲ್ಲದೆ ಡೆವಲಪ್ಮೆಂಟ್ ಕೂಡ ಬರ್ತದೆ ಮತ್ತು ಒಳ್ಳೆ ಕಾಯಿ ಮತ್ತು ಹೂ ಕೂಡ ತೆಗಿಸ್ತದೆ. ಇದಕ್ಕೆ ನಾವು ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಕೆಮಿಕಲ್ಸ್ ಇದೆ. ಒಂದು ಫಾರ್ ಎಕ್ಸಾಂಪಲ್ ಒಂದು ಸಿಂಗಾಲ ಅಂತ ಇವ್ರದ್ದು ನಿಕ್ಸ್ನೋ ಇಂಡಿಯಾ ಅದು 1 ml per liter ಅದನ್ನು ಸ್ಪ್ರೇ ತರಿಸಿದ್ವಿ. ಮತ್ತು ತಿರುಗಿ ಟ್ರಾಪಿಕಲ್ ಅವ್ರದ್ದು ಟ್ಯಾಗ್ ಫ್ಲೈ ಅಂತ ಡೈಫೆನ್ಫ್ಯೂರಾನ್, ಡೈನಟಫ್ಯೂರಾನ್ ಮತ್ತು ಪೈರಿಪ್ರಾಕ್ಸಿನ್ ಕಾಂಬಿನೇಷನ್ ಇರ್ತಕ್ಕಂಥ ಕೆಮಿಕಲ್ ಇದು 2 ml per liter ಅದನ್ನು ಸ್ಪ್ರೇ ಮಾಡಿಸಿದ್ವಿ. ಮತ್ತು ಅದರ ಜೊತೆಗೆ ನೀಮ್ 10,000 ppm ನೀಮ್ 1 ml ಸ್ಪ್ರೇ ಮಾಡಿಸಿದ್ದೀವಿ. ಮತ್ತು ಅದರ ಜೊತೆಗೆ ರಾಶ್ವಿ ಹರ್ಬಲ್ ಲಿಕ್ವಿಡ್ ಸೋಪ್ 1 ml per liter ಸ್ಪ್ರೇ ಮಾಡಿದ್ದೀವಿ. ಈ ಒಂದು ಹಂತದಲ್ಲಿ ನೀವು ರಸ ಇರ್ತಕ್ಕಂಥ ಕೀಟಗಳನ್ನ ಮ್ಯಾನೇಜ್ ಮಾಡೋದ್ರಿಂದ ಒಳ್ಳೆ ಎಲೆ ಕ್ವಾಲಿಟಿ ಇರುತ್ತೆ. ಅದರಿಂದ ನಿಮಗೆ ಹೂವಿಂದ ಕಚ್ಚೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಇದನ್ನ ನೀವು ಇಲ್ಲಿ ನೋಡ್ಬೋದು. ನೀವು ಕೆಳಗಡೆ ಹಂತದಿಂದ ಮೇಲ್ಗಡೆವರೆಗೂ ನಮಗೆ ಹೂ ಮತ್ತು ಕಾಯಿ ಕಾಣ್ತಾ ಇದೆ. ಮಣ್ಣುಗಳಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ pH ಅಸಿಡಿಕ್ ಇರ್ತದೆ. ಅದರಿಂದ ನಮಗೆ ಏನು ಕ್ಯಾಲ್ಸಿಯಂ ಅವೈಲಬಿಲಿಟಿ ತುಂಬ ಕಡಿಮೆ ಇರ್ತದೆ. ಅದರಿಂದ ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಏನು ಸೆಟ್ಟಿಂಗ್ ಏನು ಬಂದಿದೆ ಗಿಡದಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಾಣ್ತಾ ಇದೆ. ನಾವು 1ನೇ ತಿಂಗಳಿಂದ ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ತಿರುಗಿ ಆಕ್ಸೈಡ್ ಫಾರ್ಮ್ ಆಫ್ ಕ್ಯಾಲ್ಸಿಯಂನ ಸಪ್ಲಿಮೆಂಟ್ ಕೊಟ್ಟಿದ್ದೀವಿ. ಅದರಿಂದ ಈಗ ನೆಕ್ಸ್ಟ್ ಲೆವೆಲ್ ಫ್ರೂಟ್ಸ್ ಅಲ್ಲಿ ಎಲ್ಲೂ ಇದು ಡೆಫಿಷಿಯನ್ಸಿ ಕಾಣ್ತಾ ಇಲ್ಲ. ಇದು ಒಂದು ಮೇಜರ್ ಇಶ್ಯೂ. ಹೆಲ್ತಿಯಾಗಿದೆ. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಟೊಮ್ಯಾಟೊದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಏನಂತಂದ್ರೆ ಪೂಜಿ ಅಂತಂದ್ರೆ ರೈತರು ಊಟ ಅಬ್ಸಲ್ಯೂಟ ಏನು ಪಿನ್ ಹೋಲ್ ವರ್ಮ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾರು ರೈತರು ಇದರಲ್ಲಿ ನಮ್ದು ಏನು ಫ್ರೂಟ್ ಫ್ಲೈ ಈ ಕುಕ್ಕುರ್ಬಿಟ್ಟೆ ಫ್ರೂಟ್ ಫ್ಲೈ ಹಣ್ಣಿನ ನೋಣ ಇದ್ರ ಮೇಲೆ ಡ್ಯಾಮೇಜ್ ಮಾಡಿ ಅದರಿಂದ ಕಾಯಿ ಕೊಳೆಯೋ ತರ ಕಾಯಿ ಆಗುತ್ತೆ. ಅದನ್ನ ಯಾರು ಅಬ್ಸರ್ವ್ ಮಾಡಿಲ್ಲ. ನಾವು ಇಲ್ಲಿ ರೈತರಿಗೆ ಫ್ರೂಟ್ ಫ್ಲೈ ಟ್ರಾಪ್ ಯೂಸ್ ಮಾಡೋದು ಕೂಡ ಟೊಮ್ಯಾಟೊದಲ್ಲಿ 1 ಎಕರೆಗೆ 20 ನಮ್ಮ ರಾಶ್ವಿ ಲಿಕ್ವಿಡ್ ಲಿವರು ಇದನ್ನ ಬಳಸೋ ರೀತಿ ಏನಂದ್ರೆ ತುಂಬಾ ಸಿಂಪಲ್. ಇದು ಈ ವೇಸ್ಟ್ ವಾಟರ್ ಬಾಟಲ್ ಏನಿರುತ್ತೆ ಇದಕ್ಕೆ ಅರ್ಧ ಲೀಟರ್ ವಾಟರ್ ಬಾಟಲ್ಗೆ ನೀವು ಒಂದು 100 ml ನೀರು 100 ml ನೀರು ಅದಕ್ಕೆ 1.5 ml ಇದು ವೆರಿ ಫ್ರೀ. ಇದಕ್ಕೆ ಇದರದೇ ಆದಂತ ಒಂದು ಕ್ಯಾಪ್ ಕೂಡ ನಾವು ಡೆವಲಪ್ ಮಾಡಿದ್ದೀವಿ. ಈ ಕ್ಯಾಪ್ನ ಈ ರೀತಿ ಅದಕ್ಕೆ ಇದು ಯೂನಿವರ್ಸಲ್ ಎಲ್ಲಾ ತರದ ವಾಟರ್ ಬಾಟಲ್ಗೆ ಫಿಟ್ ಆಗುತ್ತೆ. ಇದನ್ನ ತೋಟದಲ್ಲಿ ಇವರು ಏನು ಕಡ್ಡಿ ಮತ್ತೆ ದಾರ ಹಾಕಿರ್ತಾರೆ, ನೀರು ಹಾಕೋದ್ರಿಂದ ನೀರಲ್ಲಿ ಮುಳುಗಿ ಸಾಯ್ತವೆ. ಇದರಿಂದ ಇವ್ರಿಗೆ ಒಳ್ಳೆ ಕಂಟ್ರೋಲ್ ಕೂಡ ಸಿಗುತ್ತೆ. ಏನಂದ್ರೆ ಇದರಲ್ಲಿ ನಾವು ಔಷಧಿ ಹಾಕಲ್ಲ, ಬೇರೆ ಮೋಹಕ ಬಲೆ ಈ ಹಣ್ಣಿನ ನೊಣ, ಸಬ್ಜಿ ಮೇಲೆ ಬರೋ ನೊಣಗಳಿಗೆ, ನಾವು ತರಕಾರಿ ಮೇಲೆ ಬರೋ ನೊಣಗಳಿಗೆ ಇದು ಬಿಸ್ಕೆಟ್ ಅದೇ ಹಾಕಬೇಕು, ಅದೇ ಮಾರ್ಕೆಟಲ್ಲಿ ಸಿಗೋದು. ಆದರೆ ಅದ್ರ ಮೇಲೆ ನೀವು ಔಷಧಿ ಹಾಕಬೇಕು, ಅದನ್ನೇ ಅದು ಬಂದು ಸಾಯುತ್ತೆ. ಇದಕ್ಕೆ ಅದು ಬೇಕಿಲ್ಲ. ಇದು ಇಲ್ಲಿ ಬಂದು ನೀರು ಹತ್ತಿರ ಬಂದ ಕೂಡಲೇ ಮುಳುಗಿ ಇನ್ನೊಂದು ಇದೇನೆಂದರೆ ಇದ್ರ ಗುಣ ಏನಂದರೆ ಇದರಲ್ಲಿ ನಾವು ಒಂದು ಆಂಟಿ ಇವಾಪರೆಂಟ್ ಅಂದರೆ ಏನು, ಇದು ಈ ನೀರು ಆವಿಯಾಗಿ ಹೋಗಲ್ಲ, ಹಾಗೆ ಇರ್ತದೆ. 30 ದಿವಸ 40 ದಿವಸ ಇರ್ತದೆ.
ಸೊ ಒಂದು ಏಕರಿಗೆ ನೀವು ಈ ಥರ ಒಂದು 20 ಹಾಕಿದರೆ ನಿಮಗೆ ಒಮ್ಮೆ ನೋಡೋದು ಒಳ್ಳೆ ನಿಯಂತ್ರಣ ಬರುತ್ತೆ. ಅದಕ್ಕೆ ಇದು ಭಾಳ ಸಿಂಪಲು. ಆಮೇಲೆ ಇದು ಒಂದು ಬಾಟ್ಲಿಗೆ ಒಂದು 30 ರೂಪಾಯಿ ಖರ್ಚಾಗುತ್ತೆ ಈ ಔಷಧಿ ಎಲ್ಲ. ಬೇರೆದೆಲ್ಲ 100 ರೂಪಾಯಿ ಮೇಲೆ ಆಗುತ್ತೆ. ಸೊ ಅದಕ್ಕೆ ಅಷ್ಟು ಕಡಿಮೆ ಖರ್ಚಿದೆ. ಆಮೇಲೆ ಏನು ನಿಮಗೆಲ್ಲ ಇಲ್ಲಿ ಇದು ಏನು ಇದು ಮದುವೆ ಎಲ್ಲ ಇದು ವೇಸ್ಟ್ ಸಿಗುತ್ತೆ. ಅದು ವೇಸ್ಟಿಂದ ಇದು ಉಪಯೋಗ ಆಗುತ್ತೆ. ಅದು ಇನ್ನೊಂದು ಅಡ್ವಾಂಟೇಜ್.